ನೈಸರ್ಗಿಕ ರೀತಿಯಲ್ಲಿ ಎತ್ತರ ಮತ್ತು ತೂಕವನ್ನು ಹೆಚ್ಚಿಸಿಕೊಳ್ಳುವ ಸರಳವಾದ ವಿಧಾನ. ಅಧಿಕ ತೂಕ ಹೊಂದಿರುವ ವ್ಯಕ್ತಿಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ಎಲ್ಲರೂ ವ್ಯಕ್ತಪಡಿಸುತ್ತಾರೆ. ಆದರೆ ಕಡಿಮೆ ತೂಕವಿರುವವರ ಬಗ್ಗೆ ಗಮನ ಹರಿಸುವುದು ಕಡಿಮೆ. ಒಬ್ಬ ವ್ಯಕ್ತಿಯು ಕಡಿಮೆ ತೂಕ ಹೊಂದಿದ್ದರೆ ಅವರ ದೇಹವು ಆರೋಗ್ಯಕರ ಮೂಳೆಗಳು, ಚರ್ಮ ಮತ್ತು ಕೂದಲನ್ನು ನಿರ್ಮಿಸಲು ಅಗತ್ಯವಾದ ಪೋಷಕಾಂಶಗಳನ್ನು ಪಡೆಯದಿರಬಹುದು. ಕೆಲವು ಜನರು ಆನುವಂಶಿಕ ಹಿನ್ನೆಲೆ ಅಥವಾ ವೈದ್ಯಕೀಯ ಕಾಯಿಲೆಯನ್ನ ಹೊಂದಿರಬಹುದು. ಅದು ಎತ್ತರ ಮತ್ತು ತೂಕ ಹೊಂದುವುದನ್ನು ತಡೆಯುತ್ತದೆ. ಈ ಲೇಖನದಲ್ಲಿ ನೀವು ಕಡಿಮೆ ತೂಕ, ಅದರ ಅಪಾಯಗಳು, ಕಾರಣಗಳು ಮತ್ತು ಚಿಕಿತ್ಸೆಗಳ ಬಗ್ಗೆ ತಿಳಿಯುತ್ತೀರಿ. ಆದರೆ ನಾವು ಮೊದಲೇ ಸ್ಪಷ್ಟಪಡಿಸುತ್ತೇವೆ, ಕಡಿಮೆ ಎತ್ತರದಿಂದ ಯಾವುದೇ ರೀತಿಯ ಅನಾರೋಗ್ಯ ಏರ್ಪಡುವುದಿಲ್ಲ. ಒಬ್ಬ ವ್ಯಕ್ತಿಯ ತೂಕವನ್ನ ಆರೋಗ್ಯಕರ ಅಥವಾ ಅನಾರೋಗ್ಯಕರ ಎಂದು ಹೇಗೆ ನಿರ್ಧರಿಸುವುದು? ಮೊದಲನೇದಾಗಿ ಆರೋಗ್ಯಕರ ದೇಹದ ತೂಕ ಎಂದರೇನು ಎಂದು ತಿಳಿಯೋಣ. ವೈದ್ಯಕೀಯ ಭಾಷೆಯಲ್ಲಿ ಇದನ್ನ ಬಾಡಿ ಮಾಸ್ ಇಂಡೆಕ್ಸ್ ಎಂದು ಕರೆಯಲಾಗುತ್ತದೆ. ಪುರುಷನ 1 ಅಡಿ ಎತ್ತರಕ್ಕೆ ಅವನ ತೂಕ 11 ಕಿಲೋಗ್ರಾಂ ಮತ್ತು ಸ್ತ್ರೀಯರು 10.5 ಕಿಲೋಗ್ರಾಂ ಇರಬೇಕು. ಉದಾಹರಣೆಗೆ 6 ಅಡಿ ಪುರುಷ ವ್ಯಕ್ತಿ 66 ಕೆಜಿ ಇರಬೇಕು. ಅದನ್ನ ಆರೋಗ್ಯಕರ ತೂಕ ಎಂದು ಕರೆಯಲಾಗುತ್ತದೆ. ಈಗ ನೀವು ನಿಮ್ಮ ಎತ್ತರ ಮತ್ತು ತೂಕವನ್ನೊಮ್ಮೆ ಅಳತೆ ಮಾಡಿ ನೋಡಿಕೊಳ್ಳಬಹುದು. ಕಡಿಮೆ ತೂಕದ ಅಪಾಯಗಳು. ಕಡಿಮೆ ತೂಕವು ಅನಾರೋಗ್ಯದ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಅಧಿಕ ತೂಕವು ಹೇಗೆ ಮಾಡಬಹುದು ಹಾಗೆ. ಕಡಿಮೆ ತೂಕ ಹೊಂದಿರುವ ಎಲ್ಲಾ ಜನರು ಕಡಿಮೆ ತೂಕದಿಂದ ಪ್ರತಿಕೂಲ ಅಡ್ಡ ಪರಿಣಾಮಗಳನ್ನು ಅಥವಾ ರೋಗ ಲಕ್ಷಣಗಳನ್ನು ಅನುಭವಿಸೋದಿಲ್ಲ. ಅದ್ಯಾಗೋ ಕೆಲವು ಜನರು ಕಡಿಮೆ ತೂಕಕ್ಕೆ ಸಂಬಂಧಿಸಿದ ಕೆಳಗಿನ ರೋಗ ಲಕ್ಷಣಗಳನ್ನು ಅನುಭವಿಸುತ್ತಾರೆ. ಆಸ್ಟಿಯೋಪೊರೋಸಿಸ್. 2016ರ ಅಧ್ಯಯನದ ಪ್ರಕಾರ ಕಡಿಮೆ ತೂಕವು ಮಹಿಳೆಯರಿಗೆ ಆಸ್ಟಿಯೋಪೊರೋಸಿಸ್ ಅಪಾಯವನ್ನು ಹೆಚ್ಚಿಸುತ್ತದೆ. ಅಲ್ಲದೆ ಅವರ ಮೂಳೆಗಳು ಸುಲಭವಾಗಿ ಒಡೆಯುವ ಸಾಧ್ಯತೆ ಇದೆ. ಚರ್ಮ, ಕೂದಲು ಅಥವಾ ಹಲ್ಲುಗಳ ತೊಂದರೆ. ಒಬ್ಬ ವ್ಯಕ್ತಿಯು ತಮ್ಮ ದೈನಂದಿನ ಆಹಾರದಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನು ಪಡೆಯದಿದ್ದರೆ ಅವರ ಚರ್ಮವು ತೆಳುವಾಗುವುದು, ಕೂದಲು ಉದುರುವುದು, ಒಣ ಚರ್ಮ ಅಥವಾ ಹಲ್ಲಿನ ಅನಾರೋಗ್ಯದಂತಹ ದೈಹಿಕ ಲಕ್ಷಣಗಳನ್ನು ಪ್ರದರ್ಶಿಸಬಹುದು. ಆಗಾಗ ಅನಾರೋಗ್ಯಕ್ಕೆ ಒಳಗಾಗುವುದು. ಆರೋಗ್ಯಕರ ದೇಹದ ತೂಕವನ್ನು ಕಾಪಾಡಿಕೊಳ್ಳಲು ಒಬ್ಬ ವ್ಯಕ್ತಿಯು ತಮ್ಮ ಆಹಾರದಿಂದ ಸಾಕಷ್ಟು ಶಕ್ತಿಯನ್ನ ಪಡೆಯದಿದ್ದರೆ ಸೋಂಕುಗಳ ವಿರುದ್ಧ ಹೋರಾಡಲು ಅವರಿಗೆ ಸಾಕಷ್ಟು ಪೋಷಕಾಂಶಗಳು ಸಿಗದಿರಬಹುದು. ಪರಿಣಾಮವಾಗಿ ಒಬ್ಬ ವ್ಯಕ್ತಿಯು ಪದೇ ಪದೇ ಹೆಚ್ಚಾಗಿ ಅನಾರೋಗ್ಯಕ್ಕೆ ಒಳಗಾಗಬಹುದು ಮತ್ತು ಜ್ವರ, ಶೀತದಂತಹ ಸಾಮಾನ್ಯ ಕಾಯಿಲೆಗಳು ಸಾಮಾನ್ಯವಾಗಿರುವುದಕ್ಕಿಂತ ಹೆಚ್ಚು ಕಾಲ ಉಳಿಯುತ್ತವೆ. ಎಲ್ಲ ಸಮಯದಲ್ಲೂ ಆಯಾಸದಿಂದ ಇರುತ್ತಾರೆ. ಕ್ಯಾಲೋರಿಗಳು ಒಂದು ನಿರ್ದಿಷ್ಟ ವ್ಯಕ್ತಿಗೆ ಆಹಾರವು ನೀಡುವ ಶಕ್ತಿಯ ಅಳತೆಯಾಗಿದೆ. ಆರೋಗ್ಯಕರ ತೂಕವನ್ನು ಪಡೆದುಕೊಳ್ಳಲು ಸಾಕಷ್ಟು ಕ್ಯಾಲೋರಿಗಳನ್ನು ಪಡೆಯದಿರುವುದು ವ್ಯಕ್ತಿಯ ಆಯಾಸವನ್ನು ಅನುಭವಿಸಬೇಕಾಗುತ್ತದೆ. ರಕ್ತಹೀನತೆ. ಕಡಿಮೆ ತೂಕ ಹೊಂದಿರುವ ವ್ಯಕ್ತಿಯು ರಕ್ತಹೀನತೆ ಎಂದು ಕರೆಯಲ್ಪಡುವ ರಕ್ತದ ಪ್ರಮಾಣವನ್ನು ಕಡಿಮೆ ಮಾಡುವ ಅನಾರೋಗ್ಯಕ್ಕೆ ಗುರಿಯಾಗಬಹುದು. ಇದು ತಲೆ ತಿರುಗುವಿಕೆ, ತಲೆನೋವು ಮತ್ತು ಆಯಾಸಕ್ಕೆ ಕಾರಣವಾಗುತ್ತದೆ. ಮಹಿಳೆಯರಲ್ಲಿ ಅನಿಯಮಿತ ಅವಧಿಗಳ ಋತುಸ್ರಾವ ಉಂಟಾಗಬಹುದು. ಕಡಿಮೆ ತೂಕವಿರುವ ಮಹಿಳೆಯರಿಗೆ ನಿಯಮಿತ ಅವಧಿಗಳಿಲ್ಲ. ಮುಟ್ಟಾಗದೆ ಅವರು ಮುಟ್ಟಿನ ನಿಲುಗಡೆಯನ್ನ ಕಂಡುಕೊಳ್ಳಬಹುದು. ಅನಿಯಮಿತ ಋತುಚಕ್ರವು ಬಂಜೆತನಕ್ಕೆ ಕಾರಣವಾಗುತ್ತದೆ. ಅಕಾಲಿಕ ಜನನಗಳು. ಆನ್ ಇಂಟರ್ನ್ಯಾಷನಲ್ ಜರ್ನಲ್ ಆಫ್ ಆಬ್ಸ್ಟೆಟ್ರಿಕ್ ಅಂಡ್ ಗೈನಕಾಲಜಿಯಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ ಕಡಿಮೆ ತೂಕದ ಗರ್ಭಿಣಿ ಮಹಿಳೆ ಅವಧಿಯ ಪೂರ್ಣವಾಗಿಯೇ ಮಗುವಿಗೆ ಜನ್ಮ ನೀಡುತ್ತಾರೆ. ಅಂದರೆ 37 ವಾರಗಳ ಮೊದಲೇ ಮಗುವನ್ನ ಹೊಂದುತ್ತಾರೆ. ಇದು ತಾಯಿ ಮತ್ತು ಮಗುವಿನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ನಿಧಾನ ಅಥವಾ ದುರ್ಬಲ ಬೆಳವಣಿಗೆ. ಆರೋಗ್ಯಕರ ಮೂಳೆಗಳು ಬೆಳೆಯಲು ಮತ್ತು ಅಭಿವೃದ್ಧಿಯಾಗಲು ಯುವಜನರಿಗೆ ಪೋಷಕಾಂಶಗಳು ಬೇಕಾಗುತ್ತವೆ. ಕಡಿಮೆ ತೂಕವಿರುವುದು ಮತ್ತು ಸಾಕಷ್ಟು ಕ್ಯಾಲೋರಿಗಳನ್ನು ಪಡೆಯದಿರುವುದು ವ್ಯಕ್ತಿಯಲ್ಲಿ ನಿರೀಕ್ಷೆಯಂತೆ ಮೂಳೆಗಳು ಅಭಿವೃದ್ಧಿ ಹೊಂದಿಲ್ಲದಿರಬಹುದು. ವೈದ್ಯರು ಇದನ್ನ ಬೆಳವಣಿಗೆಗೆ ಹೊಂದಲು ವಿಫಲರಾಗಿದ್ದಾರೆ ಎಂದು ಕರೆಯುತ್ತಾರೆ. ಕಡಿಮೆ ತೂಕಕ್ಕೆ ಕಾರಣಗಳು. ಕುಟುಂಬದ ಇತಿಹಾಸ. ಕೆಲವು ಜನರು ತಮ್ಮ ಕುಟುಂಬದಲ್ಲಿನ ದೈಹಿಕ ಗುಣಲಕ್ಷಣಗಳಿಂದಾಗಿ ನೈಸರ್ಗಿಕವಾಗಿ ಕಡಿಮೆ BMI ಅನ್ನು ಹೊಂದಿರುತ್ತಾರೆ. ದೈಹಿಕ ಕಾಯಿಲೆ ಅಥವಾ ದೀರ್ಘಕಾಲದ ಕಾಯಿಲೆ. ಕೆಲವು ರೋಗ ಪ್ರಕಾರಗಳು ನಿಯಮಿತವಾಗಿ ವಾಕರಿಕೆ, ವಾಂತಿ ಮತ್ತು ಅತಿಸಾರಕ್ಕೆ ಕಾರಣವಾಗಬಹುದು. ಇದರಿಂದಾಗಿ ತೂಕ ಹೆಚ್ಚಾಗುವುದು ಕಷ್ಟವಾಗುತ್ತದೆ. ಇತರ ಪರಿಸ್ಥಿತಿಗಳು ವ್ಯಕ್ತಿಯ ಹಸಿವನ್ನು ಕಡಿಮೆ ಮಾಡಬಹುದು, ಆದ್ದರಿಂದ ಅವರು ತಿನ್ನಲು ಬಯಸುವುದಿಲ್ಲ. ಉದಾಹರಣೆಗಳಲ್ಲಿ ಕ್ಯಾನ್ಸರ್, ಮಧುಮೇಹ, ಥೈರಾಯ್ಡ್ ಕಾಯಿಲೆಗಳು ಮತ್ತು ಜೀರ್ಣಕಾರಿ ಸ್ಥಿತಿಗಳಾದ ಕ್ರೋನ್ಸ್ ಕಾಯಿಲೆ ಅಥವಾ ಅಲ್ಸರೇಟಿವ್ ಕೊಲೈಟಿಸ್ ಸೇರಿವೆ. ಮಾನಸಿಕ ಅಸ್ವಸ್ಥತೆ. ಕಳಪೆ ಮಾನಸಿಕ ಆರೋಗ್ಯವು ಖಿನ್ನತೆ, ಆತಂಕ, ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ OCD ಮತ್ತು ಅನೋರೆಕ್ಸಿಯಾ
ಮತ್ತು ಬುಲಿಮಿಯಾದಂತಹ ತಿನ್ನುವ ಅಸ್ವಸ್ಥತೆಗಳನ್ನು ಒಳಗೊಂಡಂತೆ ವ್ಯಕ್ತಿಯು ತಿನ್ನುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರಬಹುದು. ಈ ಪ್ರತಿಯೊಂದು ಪರಿಸ್ಥಿತಿಗಳು ವ್ಯಕ್ತಿಯ ದೇಹದ ಚಿತ್ರಣ ಮತ್ತು ಹಸಿವಿನ ಮೇಲೆ ಪರಿಣಾಮ ಬೀರಬಹುದು. ಒಬ್ಬ ವ್ಯಕ್ತಿಯು ತಮ್ಮ ಕಡಿಮೆ BMIಯ ಕಾರಣವನ್ನು ಗುರುತಿಸಲು ವೈದ್ಯರು ಸಹಾಯ ಮಾಡಬಹುದು ಮತ್ತು ಚಿಕಿತ್ಸೆಯ ಯೋಜನೆಯನ್ನ ಶಿಫಾರಸು ಮಾಡುತ್ತಾರೆ. ಅದು ಆರೋಗ್ಯಕರವಾಗಿ ತೂಕವನ್ನು ಹೆಚ್ಚಿಸಲು ಅನುವು ಮಾಡಿಕೊಡುತ್ತದೆ. ಆಯುರ್ವೇದವು ಯಾವಾಗಲೂ ಪ್ರತಿ ಸಮಸ್ಯೆಗೆ ಪರಿಹಾರವನ್ನ ಹೊಂದಿದೆ. ಆಯುರ್ವೇದದಲ್ಲಿ ಕೆಲವು ಗಿಡಮೂಲಿಕೆಗಳು ಶತಮಾನಗಳಿಂದಲೂ ಕಡಿಮೆ ಎತ್ತರ ಮತ್ತು ತೂಕದ ಸಮಸ್ಯೆಯನ್ನ ನಿವಾರಿಸುತ್ತಾ ಬಂದಿದೆ. ಶತಾವರಿ, ಅಶ್ವಗಂಧ, ಸಫೇದ್ ಮುಸ್ಲಿ ಮತ್ತು ಆಲೋವೆರಾ ಈ ಎಲ್ಲಾ ಗಿಡಮೂಲಿಕೆಗಳು ದೇಹದ ತೂಕವನ್ನು ಸ್ವಾಭಾವಿಕವಾಗಿ ಹೆಚ್ಚಿಸುವಲ್ಲಿ ಸಂಪೂರ್ಣವಾಗಿ ನೈಸರ್ಗಿಕವಾಗಿವೆ. ಈ ಗಿಡಮೂಲಿಕೆಗಳು ದೇಹದ ಎತ್ತರ ಮತ್ತು ತೂಕವನ್ನು ಹೆಚ್ಚಿಸಲು ಹೇಗೆ ಸಹಾಯ ಮಾಡುತ್ತವೆ ಎಂದು ನಾವು ಒಂದೊಂದಾಗಿ ತಿಳಿಯೋಣ. ಅಲೋವೆರಾದಲ್ಲಿ ದೇಹದ ಎತ್ತರ ಮತ್ತು ತೂಕವನ್ನು ಹೆಚ್ಚಿಸಲು ಪೋಷಕಾಂಶಗಳಾದ ವಿಟಮಿನ್, ಖನಿಜಗಳು ಮತ್ತು ಇತರ ಧಾತುಗಳಿವೆ. ನಾವು ಅವನ್ನ ಒಂದೊಂದಾಗಿ ಚರ್ಚಿಸೋಣ. ಅಲೋವೆರಾದಲ್ಲಿ 75 ಸಕ್ರಿಯವಾಗಿರುವ ಅಂಶಗಳಿವೆ. ಜೀವಸತ್ವಗಳು, ಕಿಣ್ವಗಳು, ಖನಿಜಗಳು, ಸಕ್ಕರೆಗಳು, ಲೆಗ್ನಿನ್, ಸಫೋನಿನ್ಗಳು, ಸ್ಯಾಸಿಲಿಕ್ ಆಮ್ಲಗಳು ಮತ್ತು ಅಮೈನೋ ಆಮ್ಲಗಳು. ಜೀವಸತ್ವಗಳು ಇದರಲ್ಲಿ ಆಂಟಿಆಕ್ಸಿಡೆಂಟ್ಗಳಾದ ವಿಟಮಿನ್ ಎ, ಬೀಟಾ ಕ್ಯಾರೋಟಿನ್, ಸಿ ಮತ್ತು ಇ ಇರುತ್ತದೆ. ಇದರಲ್ಲಿ ವಿಟಮಿನ್ B12, ಫೋಲಿಕ್ ಆಸಿಡ್, ಕೋಲಿನ್ ಕೂಡ ಇದೆ. ಇವು ಉತ್ಕರ್ಷಣ ನಿರೋಧಕ ಮತ್ತು ಸ್ವತಂತ್ರ ರಾಡಿಕಲ್ಗಳನ್ನು ತಟಸ್ಥಗೊಳಿಸುತ್ತದೆ. ಅಶ್ವಗಂಧವು ಎತ್ತರ ಮತ್ತು ತೂಕ ಹೆಚ್ಚಿಸಲು ಸಹಾಯ ಮಾಡುವ ಸಸ್ಯವಾಗಿದೆ. ಇದು ಸ್ನಾಯುಗಳನ್ನು ನಿರ್ಮಿಸಲು, ಎತ್ತರ ಮತ್ತು ತೂಕವನ್ನು ಹೆಚ್ಚಿಸಲು ಬೆಂಬಲಿಸುವ, ಹಸಿವನ್ನು ಸುಧಾರಿಸುವ ಗುಣಲಕ್ಷಣಗಳನ್ನು ಒಳಗೊಂಡಿದೆ. ಇದು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಪರಿಹಾರವನ್ನು ನೀಡುತ್ತದೆ ಮತ್ತು ಇದು ದೇಹದ ಶಕ್ತಿಯನ್ನು ವರ್ಧಿಸುತ್ತದೆ, ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ, ದೇಹಕ್ಕೆ ಅಗತ್ಯವಾದ ಸರಿಯಾದ ಪೋಷಣೆಯನ್ನು ವಿತರಿಸಲು ಸಹ ಸಹಾಯ ಮಾಡುತ್ತದೆ. ಅತಿಯಾದ ಕೊಬ್ಬನ್ನು ಸ್ನಾಯುಗಳಾಗಿ ಪರಿವರ್ತಿಸುವ ಮೂಲಕ ಇದು ಪ್ರಯೋಜನ ನೀಡುತ್ತದೆ. ಅಶ್ವಗಂಧವು ರಸಾಯನ್ ನಾದದ ಗಿಡಮೂಲಿಕೆಯಾಗಿದ್ದು ಇದು ಎತ್ತರ ಮತ್ತು ತೂಕ ಹೆಚ್ಚಿಸಲು ಹೆಚ್ಚು ಸಹಾಯ ಮಾಡುತ್ತದೆ. ಶತಾವರಿ ಕಡಿಮೆ ಎತ್ತರ ಮತ್ತು ತೂಕವನ್ನು ಹೊಂದಿರುವ ಜನರಿಗೆ ಶತಾವರಿ ದಕ್ಷ ಸಸ್ಯವಾಗಿದೆ, ಏಕೆಂದರೆ ಇದು ಹಸಿವನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಮತ್ತು ಇದು ದೇಹದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆತಂಕವನ್ನು ನಿವಾರಿಸುವಲ್ಲಿ ಇದು ಒಳ್ಳೆಯದು. ಬಳಲಿಕೆ ಮತ್ತು ನರಗಳ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದು ಸ್ನಾಯುವಿನ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆರೋಗ್ಯಕರ ಪೋಷಣೆಯ ಆಹಾರದ ಜೊತೆಗೆ ಸ್ವಲ್ಪ ತೂಕವನ್ನು ಹಾಕುವಲ್ಲಿ ಇದು ಸಾಕಷ್ಟು ಒಳ್ಳೆಯದು. ಎತ್ತರ ಮತ್ತು ತೂಕವನ್ನು ಹೆಚ್ಚಿಸಲು ನೈಸರ್ಗಿಕ ಮಾರ್ಗವಾಗಿ ಕಾರ್ಯನಿರ್ವಹಿಸುತ್ತದೆ. ಸಫೇದ್ ಮುಸ್ಲಿ ಕಡಿಮೆ ಎತ್ತರ, ತೂಕ ಹೊಂದಿರುವ ವ್ಯಕ್ತಿಗಳಿಗೆ ಸಂಪನ್ಮೂಲ ಮೂಲಿಕೆ. ಇದು ಸುಧಾರಿತ ರೋಗ ನಿರೋಧಕ ಶಕ್ತಿಯನ್ನು ತರುತ್ತದೆ ಮತ್ತು ದೇಹದ ಶಕ್ತಿಯನ್ನು ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ದೌರ್ಬಲ್ಯವನ್ನು ಎದುರಿಸಲು ಮತ್ತು ಸ್ನಾಯುಗಳಿಗೆ ಶಕ್ತಿಯನ್ನು ನೀಡುತ್ತದೆ. ಹೀಗಾಗಿ ದೇಹದ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ ಮತ್ತು ದೈಹಿಕ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ. ಇದು ಒತ್ತಡ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಆದ್ದರಿಂದ ಎತ್ತರ, ತೂಕವನ್ನು ಹೆಚ್ಚಿಸುವ ನೈಸರ್ಗಿಕ ವಿಧಾನವಾಗಿದೆ. ಇಲ್ಲಿ ಉಲ್ಲೇಖಿಸಲಾದ ಈ ಎಲ್ಲಾ ಗಿಡಮೂಲಿಕೆಗಳು ಎತ್ತರ, ತೂಕವನ್ನು ಹೆಚ್ಚಿಸಲು ತಮ್ಮದೇ ಆದ ಗುಣಲಕ್ಷಣಗಳನ್ನು ಹೊಂದಿವೆ ಮತ್ತು ಇವೆಲ್ಲವೂ ಎತ್ತರ, ತೂಕ ಹೆಚ್ಚಿಸುವ ವೇಟ್ ಗೇನ್ ಕ್ಯಾಪ್ಸೂಲ್ಗಳಲ್ಲಿವೆ. ಈ ವೇಟ್ ಗೇನ್ ಕ್ಯಾಪ್ಸೂಲ್ಗಳು ನೀವು ತಿನ್ನುವ ಯಾವುದೇ ನಿಯಮಿತ ಆಹಾರದಿಂದ ಎತ್ತರ, ತೂಕವನ್ನು ಪಡೆಯಲು ಸಿನರ್ಜಿಸ್ಟಿಕ್, ಪರಸ್ಪರ ಪೂರಕತ್ವದ ಪರಿಣಾಮವನ್ನು ನೀಡುತ್ತದೆ. ಈ ಎಲ್ಲಾ ಗಿಡಮೂಲಿಕೆಗಳು 100% ನೈಸರ್ಗಿಕ ಮತ್ತು ಶೂನ್ಯ ಅಡ್ಡ ಪರಿಣಾಮಗಳನ್ನು ಹೊಂದಿವೆ. ಹೊರಗಿನ ಮಾರುಕಟ್ಟೆಯಲ್ಲಿ ಎತ್ತರ, ತೂಕ ಪಡೆಯಲು ವಿವಿಧ ಉತ್ಪನ್ನಗಳು ಲಭ್ಯವಿದೆ, ಆದರೆ ಅವುಗಳಲ್ಲಿ ಹೆಚ್ಚಿನವು ಸ್ಟಿರಾಯ್ಡ್ಗಳನ್ನು ಬಳಸುವುದನ್ನು ನೀವು ಗಮನಿಸಿದ್ರೆ, ಈ ಸ್ಟಿರಾಯ್ಡ್ಗಳು ಖಂಡಿತವಾಗಿಯೂ ಎತ್ತರ, ತೂಕವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ, ಆದರೆ ಅದನ್ನು ನಿಲ್ಲಿಸಲು ನೀವು ಬಯಸಿದ್ರೆ ಅದು ಪ್ರಕ್ರಿಯೆಯನ್ನು ಹಿಮ್ಮುಖಗೊಳಿಸುತ್ತದೆ. ಅಂದರೆ ನೀವು ಮತ್ತೆ ತೂಕವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಮತ್ತು ಇತರ ಅಡ್ಡ ಪರಿಣಾಮಗಳು ಸಹ ಅನುಭವಿಸಬೇಕಾಗುತ್ತದೆ. ವೇಟ್ ಗೇನ್ ಕ್ಯಾಪ್ಸೂಲ್ಗಳನ್ನು ಇತರ ಔಷಧಿಗಳ ಜೊತೆಯಲ್ಲಿ ನೀವು ಬಳಸಬಹುದು. ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ ಮತ್ತು ಇವು ಆರೋಗ್ಯವಂತರು ಕೂಡ ಮುನ್ನೆಚ್ಚರಿಕಾ ಕ್ರಮವಾಗಿ ಬಳಸಬಹುದಾದಷ್ಟು ಸುರಕ್ಷಿತವಾಗಿದೆ. ನೀವು ವೇಟ್ ಗೇನ್ ಕ್ಯಾಪ್ಸೂಲ್ಗಳನ್ನು ತೆಗೆದುಕೊಳ್ಳಲು ಬಯಸಿದ್ರೆ ದಯವಿಟ್ಟು ಪ್ರತಿದಿನ ನಿಮ್ಮ ಉಪಹಾರದ ನಂತರ 1 ಕ್ಯಾಪ್ಸೂಲ್, ನಿಮ್ಮ ಮಧ್ಯಾಹ್ನದ ಊಟದ ನಂತರ 1 ಕ್ಯಾಪ್ಸೂಲ್ ಮತ್ತು ನಿಮ್ಮ ರಾತ್ರಿ ಊಟದ ನಂತರ 1 ಕ್ಯಾಪ್ಸೂಲ್, ಅಂದರೆ ದಿನಕ್ಕೆ 3 ಕ್ಯಾಪ್ಸೂಲ್ಗಳನ್ನು ತೆಗೆದುಕೊಳ್ಳಿ. ದಯವಿಟ್ಟು ಎತ್ತರ ಮತ್ತು ತೂಕವನ್ನು ಪಡೆಯಲು ಕನಿಷ್ಠ 90 ದಿನಗಳ ಕಾಲ ಬಿಡದೆ ಬಳಸಿ. ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ ಈ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಸಹಾಯ ಮಾಡುತ್ತದೆ. ಓಂ ನಮೋ ಧನ್ವಂತರಿಯೇ ನಮಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.